ಮೊದಲನೇ ಪ್ರಶ್ನೆ, ನೀವು ಕನ್ನಡದವರೇ ಅಲ್ವಾ? ಪಕ್ಕ ಹಾಸನ್ ಇದ್ವಿ. ಸೋಷಿಯಲ್ ಮೀಡಿಯಾ ಇಂದ ಆಗಿ ಸ್ವಲ್ಪ ಆರ್ಟಿಸ್ಟ್ ಗೆ ಓಡ್ತಾ ಇದೆ. ಪೇಮೆಂಟ್ ವೈಸ್ ನಮಗೆ ಗೊತ್ತಿರುತ್ತೆ. ಇವಾಗ್ಲೂ ನಾವು ಅದೇ ಪೇಮೆಂಟಿಂಗ್ ನಾವು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ರೀಲ್ಸ್ ಅವ್ರದ್ದು ಹೇಳ್ತಾರೆ, ಇವರೆಲ್ಲ ಅಷ್ಟು ತಗೋತಾರೆ. ಐ ಡೋಂಟ್ ನೋ ಅವ್ರು ಯಾರನ್ನೋದೇ ನನಗೆ ಗೊತ್ತಿಲ್ಲ. ಸರಿ, ಅವ್ರಿಗೆ ಬಂದ್ಬಿಟ್ಟು ಅರ್ಧ ಪೇಜ್ ಡೈಲಾಗ್ ಕೊಟ್ಬಿಟ್ಟು ಬಂದ್ಬಿಟ್ಟು ಮಾತಾಡೋದಕ್ಕೆ ಹೇಳಿ ಆಗತ್ತಾ? ನಾನ್ ಹೋಗಿ ಆಡಿಷನ್ ಕೊಟ್ಟು ಬಂದಿರೋದು ಈ ರೀಲ್ಸ್ ಅವ್ರು ಇರ್ತಾರೆ, ನನಗೆ ಫೀಲ್ ಆಗುತ್ತೆ. ಹಾಗಾದ್ರೆ ಇವ್ರಿಗಿಂತ ನಾನು ಇದಾಗ್ಬಿಟ್ಟು ನಾನು ಅಂದ್ರೆ ಮನೆಗಳಲ್ಲಿ ಫಿಲಂ ಇಂಡಸ್ಟ್ರಿನೇ ಫಸ್ಟ್ ಆಫ್ ಆಲ್ ಬೇಡ ಅಂತಾನೆ ಹೇಳೋದು. ಸಡನ್ಲಿ ಚಿಕ್ಕಪ್ಪ ಕೂಡ ಏನು ಹಂಗೆ ಹಿಂಗೆ ಡ್ರೆಸ್ಸಿಂಗ್ ಸೆನ್ಸ್, ಜೀನ್ಸ್ ಪ್ಯಾಂಟ್ ಇದೆಲ್ಲ ನೋಡಿದ ತಕ್ಷಣ ನಮಗೋಸ್ಕರ ಬದುಕಿ ಅವ್ರು ಬಂದು ಇವತ್ತಿನ ಊಟ ಕೊಡ್ತಾರ. ಡಿ ಬಾಸ್ ದರ್ಶನ್ ಸರ್ ಜೊತೆ ಮಾಡಿದ್ದೆ. ಫಸ್ಟ್ ಮೂವಿ ಬಂದು ರಿಲೀಸ್ ಆಗ್ಲೇ ಇಲ್ಲ, ಹೀರೋಯಿನ್ ಆಗಿ ಮಾಡಿದ ಮೂವಿ. ಈ ಮೂವಿ ಮಾಡೋದು ಮುಖ್ಯ ಅಲ್ಲ, ರಿಲೀಸ್ ಆಗೋದು ಮುಖ್ಯ. ದೊಡ್ಡವ್ರ ಮೂವಿನ ಒಂದ್ ವಾರ ಓಡ್ಬಿಟ್ರೆ ಸಾಕಂತ ನಾವೆಲ್ಲ ಮಾಡೋ ಮೂವಿನ ನೋಡ್ತಾರ. ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಅಷ್ಟು ಕಾಣಿಸ್ಕೊಂಡಿಲ್ಲ. ನನಗೆ ಬೇಕಾಗಿರೋಂತ ಕ್ಯಾರೆಕ್ಟರ್ಸ್ ಸಿಗ್ಲಿಲ್ಲ. ಕ್ಯಾರೆಕ್ಟರ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಬೇರೆ ತರ ಇರ್ತಾ ಇತ್ತು, ಮಾಡಾದ್ಮೇಲೆ ಅದು ಬೇರೆ ತರ ಇರ್ತಾ ಇತ್ತು. ಪ್ಲಾನ್ ಶೂಟ್ ಮಾಡಲ್ಲ, ಬಿಟ್ನಿ ಕೂಡ ಮಾಡೋದ್ರಿಂದ ಬಿಕಾಸ್ ನನ್ ಪ್ರೊಫೆಷನಲ್. ಏನಾಗಿತ್ತು ಅಂತ ಅಲ್ಲಿ ಬಿಫೋರ್, ಅಂದ್ರೆ ನೀವು ರಿಗ್ರೆಟ್ ಆಗ್ತಿದ್ದೀರಾ ಅಲ್ವಾ? ಆಗ್ಬಾರ್ದಾಗಿತ್ತು. ವಿಲನ್ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್, ಅವಳು ಹೇಗಿರ್ತಾಳೆ ಸೆಕ್ಸಿ ಆಗಿ, ಒಂಥರ ಎಕ್ಸ್ಪೋಸ್ ಇದೆಲ್ಲ ಇರುತ್ತಲ್ಲ, ಈ ತರದೆಲ್ಲ ಮಾಡಿದ್ದು ನನ್ಗೆ ಇಷ್ಟ ಆಗಿಲ್ಲ. ಬೇರೆ ಭಾಷೆಗೆ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಇಲ್ಲಿ ಸಮಸ್ಯೆ ಆಯ್ತಾ? ಡೈರೆಕ್ಟರ್ಸ್ ಇಂದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಮೂವಿ ಕೊಡ್ತೀನಿ ಅಂತ ಹೇಳಿ ಯೂಸ್ ಮಾಡ್ಕೊಂಡಿರೋರು ಇದ್ದಾರೆ. ಈ ತರ ಓಪನ್ ಆಗಿ ಕೇಳಿದ್ದಾರೆ. ಬಾಲಿವುಡ್, ಸ್ಯಾಂಡಲ್ವುಡ್, ಟಾಲಿವುಡ್ ಅನ್ನೋ ತರ ಎಲ್ಲ ಒಂದೇ ಆಗ್ಬಿಡಿದೆ. ಇಂಡಸ್ಟ್ರಿ ಬಿಟ್ಟಾಕಿ ಔಟ್ ಆಫ್ ಇಂಡಸ್ಟ್ರಿನೇ ಆ ತರ ಆಗೋಗ್ಬಿಟ್ಟಿದೆ. ಏನ್ ಮಾಡಕ್ ಆಗಲ್ಲ. ಬೇರೆ ಭಾಷೆಯ ಸಂಭಾವನೆಗೂ ಏನ್ ಡಿಫ್ರೆನ್ಸ್ ಇದೆ? ನಾ ಏನ್ ಕೇಳಿದ್ರು ಅವ್ರು ಕೊಡೋದಿಕ್ಕೆ ರೆಡಿ. ನನ್ಗೆ ಬೇರೆ ಭಾಷೆಲಿ ಹೋಗಿ ತೋರಿಸ್ಕೊಳ್ಳೋದಕ್ಕಿಂತ ಈ ಕನ್ನಡದಲ್ಲಿ ತೋರಿಸ್ಕೋಬೇಕು. ಇವತ್ತು ಯಾವ್ದಾರ ಒಂದು ಹುಡುಗನ್ಸ್ ಮಾತಾಡಿದ್ರೆ ಏನಾದ್ರು ಮಾಡ್ತಾರೆ, ಯಾರು ಜೊತೆ ಮಾತಾಡ್ತಾರೆ, ಬಾಯ್ ಫ್ರೆಂಡ್ ಅಪ್ಪ ಅಂದ್ರೆ ಇವನ್ ಎಷ್ಟು ನಾನು ಅಂತಾರೆ ಅಪ್ಪ. ಮದ್ವೆ ಅಂದ್ರೆ ಭಯ, ಅದು ಮುಚ್ಚಿ ಮಾಡೋದು, ಮುಟ್ಟೆಲ್ಲಿ ಸಿಗಾಕೊಂಡ್ರೆ ಮತ್ತೆ ಭಯ ಪಡೋದು. ಮುಸ್ಸಂಜೆ ಮಾತಲಿ ಮನಸ್ಸುಗಳು ಸಾಗಲಿ.